Hi dear friends, today is day 8 of RockFit body transformation program. So ಇವತ್ತು ಕಂಪ್ಲೀಟ್ ಡಿಫ್ರೆಂಟ್ ಆಗಿ ಒಂಥರ ಮಸಲ್ ಬಂದ್ಬಿಟ್ಟು ಮಸಲ್ ಬಿಲ್ಡಿಂಗ್ ವರ್ಕೌಟ್ಸ್ ಥರ ನಾವು ಲೈಟ್ ವೈಟು ನಿಮ್ಮ ಮನೇಲಿ ಏನಾಯಿತು ಈ ಬ್ಯಾಗು ಈ ಥರ ಏನಾದರೂ ರೆಸ್ಟೆನ್ಸ್ ಇದ್ದರೆ ಅದನ್ನ ಎತ್ಕೊಂಡ್ಬಿಟ್ಟು ಮಸಲ್ಗೆ ಇವತ್ತು ವರ್ಕೌಟ್ ಕೊಡೋಣ ಸರಿನಾ. ಆ ಥರ ಫುಲ್ ಬಾಡಿಗೆ ಇವತ್ತು ವರ್ಕೌಟ್. ಫಸ್ಟ್ ಬಂದ್ಬಿಟ್ಟು ನಿಮ್ಮ ಮನೇಲಿ ಈ ಥರ ಬ್ಯಾಗ್ ಇದ್ದರೆ ಬ್ಯಾಗಲ್ಲಿ ಬುಕ್ಸ್ ಏನಾದರೂ ತುಂಬ್ಕೊಂಡ್ಬಿಡಿ, ಎತ್ಕೊಂಡ್ಬಿಟ್ಟು ಸ್ಕ್ವಾಟ್ ವಿತ್ ಪ್ರೆಸ್. ನಾವು ಬಾರ್ಗಳಲ್ಲಿ ಮಾಡೋ ಥರನೇ ಇದು ಬ್ಯಾಗಲ್ಲಿ 1 2 ಸ್ವಲ್ಪ ಟರ್ನ್ ಮಾಡ್ಕೊಂಡು ನೋಡಿ. ಫುಲ್ ಡೀಪಾಗಿ ಇಟ್ಕೊಬೇಕು. ಪುಷ್ ಇಟ್ ಅಪ್, ಶೋಲ್ಡರ್ ವರ್ಕ್ ಆಗುತ್ತೆ, ಗ್ಲೂಟ್ಸ್ ವರ್ಕ್ ಆಗುತ್ತೆ. 15 reps. 3 ನಮ್ಮ ಜೊತೆಲೇ ಮಾಡಿ. 4 ವೆರಿ ಗುಡ್, ಸ್ಲೋಲಿ. 5 ಪುಷ್ ಮಾಡುವಾಗ ಬ್ರೀತ್ ಔಟ್ ಮಾಡಬೇಕು. 6 ವೆರಿ ಗುಡ್. 7 8 ದಿಸ್ ಇಸ್ ಮೋಸ್ಟ್ ಎಫೆಕ್ಟಿವ್ ಎಕ್ಸರ್ಸೈಸ್. ಕಮ್ ಆನ್. 9 10 ಲಾಸ್ಟ್ 5 ಲಾಸ್ಟ್ 4 ಲಾಸ್ಟ್ 3 ಲಾಸ್ಟ್ 2 and last one. Very good. ಹಂಗೆ ರೆಸ್ಟ್ ಕೊಡ್ತೀರಾ. ಸೆಕೆಂಡ್ ವೇರಿಯೇಷನ್ ಬಂದ್ಬಿಟ್ಟು ನೋಡಿ, ಫಾರ್ವರ್ಡ್ ಲಂಜ್, ಟ್ವಿಸ್ಟ್ ಅಂಡ್ ದೆನ್ ಕಿಕ್. ರೆಡಿನಾ? ನೋಡಿ, ರೈಟ್ ಲೆಗ್ ಮುಂದೆ ಹಾಕ್ತೀವಿ, ಟ್ವಿಸ್ಟ್ ಮಾಡ್ತೀವಿ, ದೆನ್ ಕಿಕ್ ಮಾಡ್ತೀವಿ. ಅಗೇನ್ ಕಮ್ ಬ್ಯಾಕ್. ಅಗೇನ್ ಲೆಫ್ಟ್ ಲೆಗ್ ಮುಂದೆ ಹಾಕ್ತೀವಿ, ಟ್ವಿಸ್ಟ್ ಮಾಡ್ತೀವಿ, ಕಿಕ್ ಮಾಡ್ತೀವಿ. ವೆರಿ ಗುಡ್. 2 15 reps. ಸೂಪರ್. ಕಿಕ್. 3 ಸೂಪರ್. ವೆರಿ ಗುಡ್. 4 ವೆರಿ ಗುಡ್. ಅಗೇನ್ ಈ ಕಡೆ 4 ವೆರಿ ಗುಡ್. 5 ಟ್ವಿಸ್ಟ್ ಮಾಡಿ, ಕಿಕ್ ಮಾಡಿ. ವೆರಿ ಗುಡ್. ಲಂಜ್ ಮಾಡಿ, ಟ್ವಿಸ್ಟ್ ಮಾಡಿ, ಕಿಕ್ ಮಾಡಿ. ಕಮ್ ಆನ್. ಲಾಸ್ಟ್ 5 more. ಲಾಸ್ಟ್ 5 more. ಕಮ್ ಆನ್ ಚಾಂಪಿಯನ್ಸ್. ಲಾಸ್ಟ್ 4 ನಮ್ಮ ಜೊತೆಲೇ ಮಾಡಿ. ಕಮ್ ಆನ್. ಲಾಸ್ಟ್ 3 ಸೂಪರ್. ಕೀಪ್ ಗೋಯಿಂಗ್, ಕೀಪ್ ಗೋಯಿಂಗ್, ಕೀಪ್ ಗೋಯಿಂಗ್. ಲಾಸ್ಟ್ 2 ಅಂಡ್ ಲಾಸ್ಟ್ 1 ಸೂಪರ್. ಇದು 10 reps ಮಾಡಿದ್ದೀವಿ, ಯಾಕಂದ್ರೆ ಎರಡು ಕಾಲ ಮಾಡಬೇಕಲ್ಲ. 10 10 20 ಆಗುತ್ತೆ, ಅದರಿಂದ 15 ಬಂದು 10 reps ಮಾಡಿರ್ತೀವಿ. ಥರ್ಡ್ ವೇರಿಯೇಷನ್ ಬಂದ್ಬಿಟ್ಟು ರೋಯಿಂಗ್, ಸಿಂಗಲ್ ಹ್ಯಾಂಡ್ ರೋಯಿಂಗ್. ನೋಡಿ, ಬ್ಯಾಗ್ ಬಂದ್ಬಿಟ್ಟು ನೀವು ಎಷ್ಟು ಕೆಳಗಡೆ ಟಚ್ ಆಗ್ತಿರೋ ಥರ ಇಟ್ಕೊಬೇಕು, ಹೋಲ್ಡ್ ಮಾಡಬೇಕು. ನೋಡಿ, ನಾವಿಲ್ಲಿ ಹೋಲ್ಡ್ ಮಾಡೋಣ. ಪರ್ಫೆಕ್ಟ್. ಬ್ಯಾಗ್ ಬಂದು ಟೈಟಲ್ಲಿ ಫುಲ್ ಮಾಡಿ. ಈ ಎಲ್ಬೋ ಬಂದ್ಬಿಟ್ಟು ನೀವು ಹಿಪ್ ಹತ್ರ ಬರಬೇಕು, ಫುಲ್ ಅಪ್ ಬರಬೇಕು. ವೈಟ್ ಸ್ಲೋ ಹೋಗಿ ಬಿಡಿ, ಕೆಳಗಡೆ ಸ್ಲೋ ಹೋಗಿ ಬಿಡಿ. 20 reps ಮಾಡೋಣ. ಕಮಾನ್. ವೆರಿ ಗುಡ್. 10 ಸ್ಲೋಲಿ. 9 ಎಲ್ಬೋಸು ಬಾಡಿ ಹತ್ರ ಇರಲಿ ಅಂಡ್ ಪುಲ್ ಇಟ್ ಅಪ್, ಪುಲ್ ಇಟ್ ಅಪ್. ವೆರಿ ಗುಡ್. 9 8 7 ವೆಯ್ಟ್ ಬೇಕಂದ್ರೆ ಜಾಸ್ತಿ ಆ್ಯಡ್ ಮಾಡ್ಕೊಬೋದು. 6 ಲಾಸ್ಟ್ 5 ಪೋಸ್ಟರ್ ಇದೇ ತರ ಇರಬೇಕು. ಲಾಸ್ಟ್ 3 ಫುಲ್ ಮಾಡುವಾಗ ಬ್ರೀತ್ ಔಟ್. ಲಾಸ್ಟ್ 2 ಲಾಸ್ಟ್ 1 ವೆರಿ ಗುಡ್. ಇವಾಗ ಚೇಂಜ್ ಮಾಡೋಣ. ಇವಾಗ ಲೆಫ್ಟ್ ಸೈಡ್ ಸೇಮ್ ಪೋಸ್ಟರ್. ಬ್ಯಾಕ್ ಬಂದು ನ್ಯೂಟ್ರಲ್ ಇರಬೇಕು. ವೆರಿ ಗುಡ್. ಒನ್ಲಿ ನೀವು ಎಲ್ಬೋಸ್ ಮಾತ್ರ ಹಿಂದ್ಗಡೆ ಬರಬೇಕು, ಬಾಡಿ ಹತ್ರ ಇರಬೇಕು. ಕೈ ಫುಲ್ ಮಾಡುವಾಗ ಬ್ರೀತ್ ಔಟ್ ಮಾಡಬೇಕು. ವೆರಿ ಗುಡ್. 3 4 ಫುಲ್ ಇಟ್ ಅಪ್. ಕಮ್ ಆನ್. 5 ನಮ್ಮ ಜೊತೆ ಮಾಡಿ. 6 7 8 9 10 11 12 13 14 15 ಲಾಸ್ಟ್ 5 ಲಾಸ್ಟ್ 4 ಲಾಸ್ಟ್ 3 ಲಾಸ್ಟ್ 2 more and last one. ವೆರಿ ಗುಡ್. ಫೋರ್ತ್ ವೇರಿಯೇಷನ್ ಬಂದ್ಬಿಟ್ಟು HITT, ಬ್ಯಾಕ್ ಸೈಡ್ ಬಿಡೋಣ. ಫೋರ್ತ್ ವೇರಿಯೇಷನ್ ಜಸ್ಟ್ ಜಂಪಿಂಗ್ ಜಾಕ್ಸ್. ಕಮ್ ಆನ್. ಫಾಸ್ಟ್ 20 seconds. ಇದು HITT ವಿತೌಟ್ ರೆಸ್ಟ್. ಕೀಪ್ ಗೋಯಿಂಗ್, ಕೀಪ್ ಗೋಯಿಂಗ್, ಕೀಪ್ ಗೋಯಿಂಗ್, ಕೀಪ್ ಗೋಯಿಂಗ್. 20 seconds more. 10 9 8 7 6 5 4 3 2 and 1. ರಿಲ್ಯಾಕ್ಸ್. ಸೇವ್ ಮಾಡಿದ್ವಿ. ಇವಾಗ ಲೆಟ್ಸ್ ಫೋಕಸ್ ಆನ್ ಚೆಸ್ಟ್, ಬೈಸೆಪ್ಸ್ ಅಂಡ್ ಟ್ರೈಸೆಪ್ಸ್. ಓಕೆನಾ? ನೋಡಿ, ಫಸ್ಟ್ ಬಂದ್ಬಿಟ್ಟು ನಾರ್ಮಲ್ ಪುಷಪ್ಸ್, 10 ಪುಷಪ್ಸ್. ಅಡ್ವಾನ್ಸ್ ಬಿಗಿನರ್ ಎಲ್ಲರಿಗೂ ಒಂದೇ ವೇರಿಯೇಷನ್. 1 ಸ್ಲೋ ಆಗಿ, 2 ಬಾಡಿ ಸ್ಟ್ರೇಟ್ ಆಗಿರಲಿ, 3 ಈ ಬ್ಯಾಗ್ ಎಲ್ಲ ವೆಯ್ಟ್ ಹಾಕೊಂಡ್ಬಿಟ್ಟು ವೆಯ್ಟ್ ತರ ಇರಲಿ. ನಿಮಗೆ ಈ ತರ ತಗಲಾಕೊಂಡಾಗ ನಿಮ್ಗೆ ಎಕ್ಸ್ಟ್ರಾ ರೆಸಿಸ್ಟೆನ್ಸ್ ಇರುತ್ತೆ. ಲಾಸ್ಟ್ 5 ಲಾಸ್ಟ್ 4 ಲಾಸ್ಟ್ 3 ಲಾಸ್ಟ್ 2 and last 1. ಇವಾಗ ಡೈಮಂಡ್ ಪುಷಪ್ಸ್ 10 reps. ಡೈಮಂಡ್ ಪುಷಪ್. ವೆರಿ ಗುಡ್. 1 2 ಸ್ಟ್ರೇಟ್ ಆಗಿ ಮಾಡೋಕ್ಕಾಗಿಲ್ಲ ಅಂದ್ರೆ ನೀಲ್ ಡೌನ್ ಮಾಡ್ಬೋದು. 3 4 ವೆರಿ ಗುಡ್. 5 6 7 8 9 and 10 10 ಆಯಿತು. ನೆಕ್ಸ್ಟ್ ಫಿಫ್ತ್ ವೇರಿಯೇಷನ್ ಬಂದ್ಬಿಟ್ಟು ಏನಂದ್ರೆ ಬೈಸೆಪ್ಸ್ ಕರ್ಲ್. ಬೈಸೆಪ್ಸ್ ಕರ್ಲ್ ಫಿಫ್ತ್ ವೇರಿಯೇಷನ್. ಅದ್ರ ಜೊತೆ ಸೂಪರ್ ಸೆಟ್ ಓವರ್ ಹೆಡ್ ಎಕ್ಸ್ಟೆನ್ಷನ್. ನೋಡಿ, ಬೈಸೆಪ್ಸ್ ಕರ್ಲ್ ಮುಂದೆ ಇಟ್ಕೊಬೇಕು. ವೆರಿ ಗುಡ್. 1 ಸ್ಲೋ ಹೋಗ್ಬಿಡ್ಬೇಕು. 2 ಬಾಡಿ ಸ್ಟ್ರೈಟ್ ಇರಲಿ. 3 4 ಸ್ಲೋ. 5 6 ಎಷ್ಟು ಸ್ಲೋ ಕೆಳಗಡೆ ಎತ್ಕೊಂಡ್ರೆ ಅಷ್ಟು ಒಳ್ಳೆಯದು. ನಾಳೆ ಬರೋ ಬ್ರೀತ್ ಔಟ್. 9 ಸ್ಕ್ವೀಸ್ ಮಾಡಿ. 10 more. 9 more. ಕಂಟ್ರೋಲ್ ದಿ ವೇಟ್. 8 more. ಫೀಲ್ ದ ಮಸಲ್ ಫೀಲ್ ಮಾಡಿ. 7 more. 6 ಲಾಸ್ಟ್ 5 ಲಾಸ್ಟ್ 4 ಲಾಸ್ಟ್ 3 ಲಾಸ್ಟ್ 2 and 1 ವೆರಿ ಗುಡ್. ಹಂಗೆ ಹಿಂದ್ಗಡೆ ಇಟ್ಕೊಂಡ್ಬಿಡಿ. ಗ್ರಿಪ್ ತುಂಬಾ ಇಂಪಾರ್ಟೆಂಟು. ಓಕೆನಾ? ಹ್ಯಾಂಡ್ ನಾವು ಇದು ಮಾಡ್ತೀವಲ್ಲ, ನಾವು ಹ್ಯಾಂಗ್ ಮಾಡ್ಕೊಂತೀವಲ್ಲ, ಅದನ್ನ ಇಟ್ಕೊಬೇಕು. ನೋಡಿ, ನಾವು ಇಟ್ಕೊಂಡಿದ್ದೀವಿ. ವೆರಿ ಗುಡ್.
ಎಲ್ಬೋಸ್ ಬಂದ್ಬಿಟ್ಟು ಹತ್ರ ಇರಲಿ, ಎಲ್ಬೋಸ್ ಹತ್ರ ಇರಲಿ. ವೆರಿ ಗುಡ್. ನೋಡಿ ಟ್ರೈಸೆಪ್ಸ್ ವರ್ಕ್ ಆಗೋದು ಗೊತ್ತಾಗ್ತದೆ ನಿಮಗೆ. 2 ವೆರಿ ಗುಡ್. 3 4 ವೆರಿ ಗುಡ್. 5 ಬ್ಯಾಲೆನ್ಸ್ ಮಾಡಬೇಕು. 6 ಪುಷ್ ಮಾಡೋ ಬ್ರೀತ್ ಔಟ್. ಎಲ್ಬೋಸ್ ಫುಲ್ ಸ್ಟ್ರೈಟ್ ಆಗಬೇಕು. 7 8 ನಮ್ಮ ಜೊತೆಲೆ ಮಾಡ್ತಾ ಇದ್ದೀರಾ ಅನ್ಕೊಂತೀನಿ. ಕಮಾನ್ ಚಾಂಪಿಯನ್. 2 12 10 more 9 more 8 more 7 6 5 4 3 2 last 2 and last one. ವೆರಿ ಗುಡ್. ಇವಾಗ 6th ವೇರಿಯೇಷನ್ ಬಂದ್ಬಿಟ್ಟು HIIT ಬಾಲ್ ಸ್ಲ್ಯಾಮ್ಸ್ ಸೈಡ್ ಇಟ್ಬಿಡೋಣ. ಸೊ ಸೈಡ್ ಇಟ್ಬಿಟ್ಟು ಬಾಲ್ ಸ್ಲ್ಯಾಮ್ಸ್ ಹಂಗೆ ನಾನ್ ಸ್ಟಾಪ್. ಕಮಾನ್ ಅಪ್ಪ, ನಾನ್ ಸ್ಟಾಪ್. 2 3 4 seconds 5 6 7 20 seconds ನಮ್ಮ ಜೊತೆ ಮಾಡಿ. 8 9 10 11 12 13 14 15 16 17 18 19 20. 1 ನಿಮಿಷ ರೆಸ್ಟ್ ತಗೊಳ್ರಿ. ಅದಾದ್ಮೇಲೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಕಂಪ್ಲೀಟ್ ಮಾಡಿ. ಲೆಟ್ಸ್ ಗೋ ಫಾರ್ ಸೆಕೆಂಡ್ ಸರ್ಕ್ಯೂಟ್. ಸೆಕೆಂಡ್ ಸರ್ಕ್ಯೂಟ್ ಅಲ್ಲಿ ಫಸ್ಟ್ ವೇರಿಯೇಷನ್ ಬಂದ್ಬಿಟ್ಟು ಬರ್ಪೀಸ್. ಕಮಾನ್ ಬರ್ಪೀಸ್. 10 ಬರ್ಪೀಸ್ ಮಾಡ್ತೀವಿ ಅಷ್ಟೇ. 1 ವೆರಿ ಗುಡ್. ಬರ್ಪಿ ವೆರಿ ಗುಡ್. 2 ಸೂಪರ್. 3 ನಮ್ಮ ಜೊತೆನೆ ಮಾಡಿ. ಡೋಂಟ್ ಸ್ಟಾಪ್. 4 ವೆರಿ ಗುಡ್. 5 ಸೂಪರ್. ಕಮಾನ್ ಚಾಂಪಿಯನ್. ಕೀಪ್ ಗೋಯಿಂಗ್. 6 ವೆರಿ ಗುಡ್. ಬರೋ ಬ್ರೀತ್ ಔಟ್ ಮಾಡಿ. 7 ವೆರಿ ಗುಡ್. 8 ಸೂಪರ್. ಕೀಪ್ ಗೋಯಿಂಗ್, ಕೀಪ್ ಗೋಯಿಂಗ್. 9 and last one 10 ವೆರಿ ಗುಡ್. ಸೆಕೆಂಡ್ ವೇರಿಯೇಷನ್ ಪುಷ್ ಅಪ್ ಪೊಸಿಷನ್ ಅಲ್ಲಿ ಬ್ಯಾಗ್ ನ ಆ ಕಡೆಗೆ ಡ್ರ್ಯಾಗ್ ಮಾಡೋದು. ಇನ್ ಅಂಡ್ ಔಟ್ ಅಂತಾರೆ ಇದನ್ನ. ನೋಡಿ ಫಸ್ಟ್ ನಿಮ್ಗೆ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ರೈಟ್ ಸೈಡ್, ಅದೇ ತರ ಲೆಫ್ಟ್ ಸೈಡ್ ಡ್ರ್ಯಾಗ್ ಮಾಡ್ತೀರಾ, ತಿರ್ಗಾ ಆ ಕಡೆಯಿಂದ ಪುಲ್ ಮಾಡ್ತೀರಾ. ಡ್ರ್ಯಾಗ್ ಮಾಡ್ತೀರಾ, ಪುಲ್ ಮಾಡ್ತೀರಾ. ಇದೇ ತರನೇ ಕೀಪ್ ಯುವರ್ ಕೋರ್ ಕಾನ್ಸ್ಟೆಂಟ್ಲಿ ಟೈಟ್ ಆಗಿ ಇಟ್ಕೊಬೇಕು. ಕೋರ್ 20 seconds. ಕಮಾನ್ ವೆರಿ ಗುಡ್. 10 9 ಬಿಗಿನರ್ಸ್ ಅಡ್ವಾನ್ಸ್ ಎಲ್ಲರೂ ಸೇಮ್ ವೇರಿಯೇಷನ್ ಮಾಡಿ. 8 ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಪುಲ್ ಮಾಡಿ ಡ್ರ್ಯಾಗ್ ಮಾಡಿ. 7 6 5 ಸೂಪರ್. ಕಮಾನ್ ಚಾಂಪಿಯನ್ ನಮ್ಮ ಜೊತೆ ಮಾಡಿ. ಲಾಸ್ಟ್ 4 ಲಾಸ್ಟ್ 3 ಲಾಸ್ಟ್ 2 more and last one ವೆರಿ ಗುಡ್. ಅದಾದ್ಮೇಲೆ ರಷ್ಯನ್ ಟ್ವಿಸ್ಟ್. ಥರ್ಡ್ ವೇರಿಯೇಷನ್ ಬಂದ್ಬಿಟ್ಟು ರಷ್ಯನ್ ಟ್ವಿಸ್ಟ್. ಇದು ಒಂದು ವೆಯ್ಟ್ ನಿಮ್ಮ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ರೆಡಿ. ಚೆಸ್ಟ್ ಅಪ್ ಇರಲಿ, ಚಿನ್ ಅಪ್ ಇರಲಿ, ಹೊಟ್ಟೆ ಭಾಗ ಟೈಟ್ ಇರಲಿ. ಕಮಾನ್ 1 ವೆರಿ ಗುಡ್. 20 seconds. 2 3 ಸೂಪರ್. 4 5 ನಿಮ್ ಫೀಲ್ ಮಾಡಿ. ಆಬ್ಲಿಕ್ಸ್ ಫೀಲ್ ಮಾಡಿ. ಆಬ್ಲಿಕ್ಸ್ ಸ್ವಲ್ಪ ಫೀಲ್ ಮಾಡಿ. ಬ್ರೀತ್ ಔಟ್ ಮಾಡ್ತಾರೆ. ಲೆಫ್ಟ್ ಸೈಡ್ ಬರೋ ಬ್ರೀತ್ ಔಟ್, ರೈಟ್ ಸೈಡ್ ಬರೋ ಬ್ರೀತ್ ಔಟ್. ಫೀಲ್ ಯುವರ್ ಕೋರ್. ವೆರಿ ಗುಡ್. ನಿಮ್ಮನ್ನ ನೀವು ಬ್ಯಾಲೆನ್ಸ್ ಮಾಡಿ. ಕಮಾನ್ ಲಾಸ್ಟ್ 5 more ಲಾಸ್ಟ್ 4 ಲಾಸ್ಟ್ 3 ಲಾಸ್ಟ್ 2 more and last one ವೆರಿ ಗುಡ್. ಬನ್ನಿ ಫೋರ್ತ್ ವೇರಿಯೇಷನ್. ಆಫ್ಟರ್ ರಷ್ಯನ್ ಟ್ವಿಸ್ಟ್ ಆದ್ಮೇಲೆ ವಿತೌಟ್ ಬ್ರೇಕ್ ಕೊಡ್ತೀರಾ ಹೈ ವೀಕ್ಸ್. ಕಮಾನ್ ವೆರಿ ಗುಡ್. ಹೈ ವೀಕ್ ಸಿಟ್ ಅಪ್ಸ್. ವೆರಿ ಗುಡ್. 1 2 ಮೇಲೆ ಬಂದು ಪುಷ್ ಬ್ರೀತ್ ಔಟ್ ಮಾಡಿ. 3 ವೆರಿ ಗುಡ್. ಕೀಪ್ ಯುವರ್ ಕೋರ್ ಟೈಟ್. 4 ನಾನ್ ಸ್ಟಾಪ್. ಕಮಾನ್ ಚಾಂಪಿಯನ್ ನಮ್ಮ ಜೊತೆ ಮಾಡಿ. 5 6 20 seconds. 7 8 9 come on keep it. 10 last 10 more seconds left. 8 more 7 6 5 4 3 2 1 ಇವಾಗ ಹಂಗೆ ನಾನ್ ಸ್ಟಾಪ್ ಬ್ರೀತ್ ಸಿಟ್ ಅಪ್ಸ್. ನೋಡಿ ಕೈ ಕಾಲು ಎರಡು ಒಂದೇ ಸರಿ ಹತ್ರ ಬರಬೇಕು, ದೂರ ಹೋಗಬೇಕು. ಹತ್ರ ಬರೋ ಬ್ರೀತ್ ಔಟ್. ಹೊಟ್ಟೆ ಭಾಗ ಟೈಟ್ ಇದೆ. 1 2 ವೆರಿ ಗುಡ್. ಸ್ಲೋಲಿ 3 ಹೊಟ್ಟೆ ಭಾಗ ಟೈಟ್ ಇದೆ. 4 ಮೇಲೆ ಬರೋ ಬ್ರೀತ್ ಔಟ್ ಮಾಡಿ. 5 ಕಮಾನ್ ಚಾಂಪಿಯನ್. 6 ಕೀಪ್ ಯುವರ್ ಕೋರ್ ಟೈಟ್. 7 8 9 10 seconds more. 9 8 ನನ್ನ ಜೊತೆ ಮಾಡ್ತಾ ಇದ್ದೀರಾ. ಕಮಾನ್ ಚಾಂಪಿಯನ್. ಕಮಾನ್ ಲಾಸ್ಟ್ 5 ಲಾಸ್ಟ್ 4 ಲಾಸ್ಟ್ 3 ಲಾಸ್ಟ್ 2 and last one ವೆರಿ ಗುಡ್. ಫ್ರೆಂಡ್ಸ್ ಇವಾಗ ಇದರಲ್ಲಿ ಏನು ಗೊತ್ತಾ, ರೆಗ್ಯುಲರ್ ಪ್ಲಾಂಕ್ ಮಾಡ್ತೀವಲ್ಲ ಆದರೆ ಅದೇ ಥರನೇ ಇವಾಗ ಶೋಲ್ಡರ್ ಟ್ಯಾಪ್ ಮಾಡಿ ಪ್ಲಾಂಕ್ ಮಾಡ್ತೀವಿ. ಕಮಾನ್ ನೋಡಿ ಪ್ಲಾಂಕ್ ಪೊಸಿಷನು. ಪುಷಪ್ ಪೊಸಿಷನ್ ಮಾಡ್ತೀವಿ. ಶೋಲ್ಡರ್ ಟ್ಯಾಪ್ ಅಗೇನ್ ಪ್ಲಾಂಕ್ ಪೊಸಿಷನ್. ವೆರಿ ಗುಡ್. ಹೊಟ್ಟೆ ಭಾಗ ಟೈಟ್ ಇರಲಿ. ಬ್ರೀತ್ ಔಟ್ ಮಾಡ್ತಾ ಇರಿ. ನಿಮಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮೀನ್ಸ್ 1 minute ಅಲ್ಲಿ ಈ ಥರ 30 seconds ಆದರೆ 30 seconds ಮಾಡಿ, ಇಲ್ಲ 10 seconds ಅಲ್ಲಿ 10 seconds ಮಾಡಿ. ನಿಮಗೆಲ್ಲ ಆಗಿಲ್ಲ ನಮಗೆ ಜಸ್ಟ್ ನಾರ್ಮಲ್ ಪ್ಲಾಂಕ್ ಹೋಲ್ಡ್ ಮಾಡಿ. ರೆಡಿನಾ? ವೆರಿ ಗುಡ್. 1 minute ಮಾಡಬೇಕು ಪ್ಲಾಂಕ್ಸು. ಡೋಂಟ್ ಫರ್ಗೆಟ್ ಟು 1 minute. ವೆರಿ ಗುಡ್. ನಾವು ಜಸ್ಟ್ ಶೋಯಿಂಗ್ ಯು 20 seconds. 10 seconds more. ಕಮಾನ್ ವೆರಿ ಗುಡ್. 9 8 7 6 5 4 3 2 1 ಇವಾಗ ನಾರ್ಮಲ್ ಪ್ಲಾಂಕ್ ಹೋಲ್ಡ್ ಮಾಡ್ತೀವಿ. ನೋಡಿ ನಾರ್ಮಲ್ ಪ್ಲಾಂಕ್. ನಮ್ಮ ಕೈಲಿ ಆಗಿಲ್ಲ ಅನ್ನೋ ನಾರ್ಮಲ್ ಪ್ಲಾಂಕ್ ಹೋಲ್ಡ್ ಮಾಡಬೇಕು.
10, 9, 8, 7, 6, 5, 4, 3, 2, 1. ಇವಾಗ ಸೈಡ್ ಪ್ಲಾಂಕ್ಸ್ ಹಂಗೆ ನಾನ್ ಸ್ಟಾಪ್ ಸೈಡ್ ಪ್ಲಾಂಕ್ಸು ರೆಗ್ಯುಲರ್ ನಾನು ನಾರ್ಮಲ್ ಮಾಡ್ತಿಲ್ಲ ಆ ಸೈಡ್ ಪ್ಲಾಂಕ್ಸ್ ವೆರಿ ಗುಡ್ ಕೈ ಹಂಗೆ ವೆರಿ ಗುಡ್. ಇದು 1 ಮಿನಿಟ್ ಮಾಡಿ ಯಾಕಂದರೆ ಡೇ ಬೈ ಡೇ ಪ್ರೋಗ್ರೆಷನ್ ಬೇಕೇ ಬೇಕು ನಿಮಗೆ. ಸೊ ಫಸ್ಟ್ ದಿನ 10 ಸೆಕೆಂಡ್ ಮಾಡಿ 20 ಸೆಕೆಂಡ್ಸ್ ಮಾಡ್ತೀವಿ ಅಂತ ಇವತ್ತು ಬಿಕಾಸ್ ಇವತ್ತು 7th ಡೇ ನೀವು ಅದೇ ಇದರಲ್ಲಿ ಇರಬಾರ್ದು. ಯು ಶುಡ್ ಇಂಪ್ರೂವ್ ಯುವರ್ ಇಂಟೆನ್ಸಿಟಿ ಓಕೆನಾ. 9, 8, 7, 6, 5, 4, 3, 2, 1. ಆಪೋಸಿಟ್ ಸೈಡ್ ಪ್ಲಾಂಕ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಸ್ಕಿಪ್ ಮಾಡಿದ್ರೆ ಪ್ರಾಪರ್ ಆಗಿ ಇದು ಮಾಡಿ. 1, 2, 3, 4, 5, 6, 7, 8, 9. ತುಂಬ ಜನ ಬಂದ್ಬಿಟ್ಟು ಕೂಲ್ ಡೌನ್ ಎಕ್ಸಸೈಸ್ ಬಂದ್ಬಿಟ್ಟು ಏನು ಮಾಡೋದು, ಸ್ಟ್ರೆಚಿಂಗ್ಸ್ ಏನು ಮಾಡೋದು ಗೊತ್ತಿಲ್ಲ, ನೋವಿಂದ ಹಂಗೆ ಇರ್ತೀರಾ. ಸೊ ಅದು ಬಂದ್ಬಿಟ್ಟು ತುಂಬ ವರ್ಸ್ಟ್ ಪಾರ್ಟು. ಯಾವತ್ತೂ ಸ್ಟ್ರೆಚಿಂಗ್ ಮಾಡ್ಕೊಬೇಕು. ಹಳೆ ವಿಡಿಯೋ ನೋಡಿದಿರೋರಿಗೆ ಇದು ಇವಾಗ ಮಾಡಿ ತೋರಿಸ್ತಾ ಇದ್ದೀವಿ. ಆಫ್ಟರ್ ವರ್ಕೌಟ್ ಏನು ಮಾಡಬೇಕು ಸ್ಟ್ರೆಚಿಂಗ್ಸ್ ಅಂತ. ಕಮಾನ್ ಕುತ್ಕೊಂಡ್ಬಿಟ್ಟು ಒಂದು ಮ್ಯಾಟ್ ಹಾಕ್ಕೊಂಡು ಕೆಳಗಡೆ ಕುತ್ಕೊಂಡ್ಬಿಟ್ಟು ಬ್ಯಾಕ್ ಸ್ಟ್ರೈಟ್ ಆಗಿರಲಿ, ಬ್ಯಾಕ್ ಸ್ಟ್ರೈಟ್ ಆಗಿರಲಿ. ರೈಸ್ ಯುವರ್ ಆರ್ಮ್ಸ್. ಫಸ್ಟ್ ಲೆಫ್ಟ್ ಸೈಡಿಂದ ಸ್ಟಾರ್ಟ್ ಮಾಡೋಣ. ವೆರಿ ಗುಡ್. ಗೋ ಡೌನ್, ಟ್ರೈ ಟು ಹೋಲ್ಡ್ ಯುವರ್ 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಅಗೇನ್ ಬನ್ನಿ ಈ ಕಡೆ, ಬ್ರೀತ್ ಔಟ್. ಕೆಳಗಡೆ ಹೋಗಿ ಬ್ರೀತ್ ಔಟ್. 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ತಿರ್ಗಾ ಮಾಡಬೇಡಿ. ಬ್ರೀತ್ ಇನ್, ಸ್ಲೋಲಿ ಗೋ ಡೌನ್, ಬ್ರೀತ್ ಔಟ್. ಅಗೇನ್ ಕಮ್ ಬ್ಯಾಕ್, ಸ್ಲೋಲಿ ಗೋ ಡೌನ್, ಬ್ರೀತ್ ಔಟ್. ಆ ಥರ 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ನಾವು ಫಾಸ್ಟಾಗಿ ಮಾಡ್ತಾ ಇದ್ದೀವಿ, ಬಟ್ ನೀವು ಫಾಸ್ಟಾಗಿ ಮಾಡಬಾರ್ದು. ಬೆಸ್ಟ್ ಬಿಕಾಸ್ ನಮ್ಮ ವಿಡಿಯೋ ಒಂದು ಶಾರ್ಟಾಗಿ ಮಾಡಬೇಕಂತ ವಿಲ್ ಡೂಯಿಂಗ್ ಫಾಸ್ಟ್ ಓಕೆನಾ. ರಿಲ್ಯಾಕ್ಸ್. ನೆಕ್ಸ್ಟು ಬಟರ್ಫ್ಲೈಸ್. ಬ್ಯಾಕ್ ಸ್ಪೈನ್ ಸ್ಟ್ರೈಟಲ್ಲಿ ವೆರಿ ಗುಡ್. 2 ಕಾಲು ಹತ್ರ ಎಷ್ಟಾಗುತ್ತೋ ಅಷ್ಟು ಹತ್ರ ಎತ್ಕೊಂಡ್ಬನ್ನಿ. ಹೋಲ್ಡ್ ಮಾಡಿ. 2 ಕಾಲನ್ನ ಬಟರ್ಫ್ಲೈಸ್ ಥರ ಈ ಥರ ಕಾಲನ್ನ ಅಲ್ಲಾಡಿಸಿ. ವೆರಿ ಗುಡ್. ನಿಮ್ಗೆ ಫೀಲ್ ಆಗುತ್ತೆ. ನಿಮ್ಗೆ ಬಂದ್ಬಿಟ್ಟು ಇನ್ನರ್ ಥೈಸ್ ಫೀಲ್ ಆಗುತ್ತೆ. ಮತ್ತು ಲೋಯರ್ ಬ್ಯಾಕ್ ಕರೆಕ್ಟಾಗಿದ್ದರೆ ಸ್ಟ್ರೈಟ್ ಆಗಿದ್ದರೆ ನಿಮ್ಗೆ ಫೀಲ್ ಆಗುತ್ತೆ. ಅಟ್ಯಾಕ್ಟರ್ಸ್ ಎಲ್ಲ 9, 8, 7, 6, 5, 4, 3, 2, and 1. ಥರ್ಡ್ ಬಂದ್ಬಿಟ್ಟು ಹ್ಯಾಂಡ್ಸ್. ಇದು ಕ್ವಾಡ್ರಿಸೆಪ್ಸ್ ಸ್ಟ್ರೆಚ್ಚು ನೋಡಿ. ಒಂದು ಕಾಲು ಫಾರ್ ಎಕ್ಸಾಂಪಲ್ ರೈಟ್ ಲೆಗ್ ಮುಂದೆ ಇಟ್ಟರೆ ಲೆಫ್ಟ್ ಲೆಗ್ಗಿಂದ ಸ್ವಲ್ಪ ಹಂಗೆ ಲೀನ್ ಫಾರ್ವರ್ಡ್ ಆಗಿ, ಲೀನ್ ಫಾರ್ವರ್ಡ್ ಆಗ್ತಾ 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 ನಿಮಗೆ ಇಲ್ಲಿ ಕ್ವಾಡ್ರಿಸೆಪ್ಸ್ ಸ್ಟ್ರೆಚ್ ಆಗುತ್ತೆ. ಯಾವುದು ಕೆಳಗಡೆ ಇರೋ ಲೆಗ್ಗಲ್ಲಿ ಓಕೆನಾ. ನೋಡಿ ಇದನ್ನ ಇನ್ನೊಂದು ಥರನೂ ಮಾಡ್ಬೋದು. ಇವಾಗ ನೀವು ಸ್ವಲ್ಪ ನಿಮ್ಮ ಕೈಯಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕಾದ್ರೆ ನೋಡಿ ಸ್ಟ್ರೈಟ್ ಇದ್ದು ಈ ಲೆಗ್ನ ಹಿಂಗೆ ಕೈಯಲ್ಲಿ ಇಟ್ಕೊಬೇಕು. ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಸ್ಲೋ ಆಗಿ ಲೀನ್ ಫಾರ್ವರ್ಡ್, ಬ್ಯಾಕ್ ಸ್ಟ್ರೈಟ್ ಇದೆ. ಓನ್ಲಿ ನೀಯಿಂದ ಸ್ವಲ್ಪ ಮೂವ್ಮೆಂಟ್ ಸ್ಲೋ ಬ್ಯಾಕ್ ಸ್ಟ್ರೈಟ್ ಆ ಥರ ನೋಡಿ. ಬ್ಯಾಕ್ ಸ್ಟ್ರೈಟ್ ಇದ್ದು ಸ್ಲೋ ಆಗಿ ಮೂವ್ಮೆಂಟ್. ವೆರಿ ಗುಡ್. ಸ್ಲೋಲಿ ವೆರಿ ಗುಡ್. ಇಲ್ಲಿ ಮಾತ್ರ ನೀಯಲ್ಲಿ ಮಾತ್ರ ಮೂವ್ಮೆಂಟ್ ಮಾಡಿ ಸ್ಲೋ ಆಗಿ. ಇದು 45 ಡಿಗ್ರಿ ಹಿಂಗೆ ಇರಬೇಕು. ಹಿಂಗೆ ಕೊಡುವಾಗ ನಿಮಗೆ ಕರೆಕ್ಟಾಗಿ ಇಲ್ಲಿ ವರ್ಕ್ ಆಗುತ್ತೆ. ಕ್ವಾಡ್ರಿಸೆಪ್ಸ್ ಫುಲ್ ರಿಲೀಸ್ ಆಗುತ್ತೆ ನಿಮಗೆ. ದೀಸ್ ಆರ್ ದಿ ಸಿಂಪಲ್ effective stretches for your quadriceps ಓಕೆನಾ. ರಿಲ್ಯಾಕ್ಸ್. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ರೆಚ್ ಬಂದ್ಬಿಟ್ಟು ಇದು. ನಿಮ್ಮ ಲೋಯರ್ ಬ್ಯಾಕ್ ಪೈನ್ ಇದ್ರೆ ಇಲ್ಲ ನಿಮ್ಮ ಲೋಯರ್ ಬ್ಯಾಕ್ ಸ್ಟಿಫ್ನೆಸ್ ಇದ್ರೆ ಇದು ಮಾಡಿದ್ರೆ ನಿಮ್ಗೆ ರಿಲೀಸ್ ಆಗುತ್ತೆ. ನೋಡಿ ಫಸ್ಟ್ ಸ್ಟಾರ್ಟಿಂಗ್ ಪೊಸಿಷನ್ ಸ್ಲೋ ಆಗಿ. ವೆರಿ ಗುಡ್. ಸ್ಲೋಲಿ ಗೋ ಡೌನ್. ಕೈ ಬಂದ್ಬಿಟ್ಟು ಕಿವಿ ಹತ್ರ ಇರಲಿ. ವೆರಿ ಗುಡ್. ಕೈ ಕಿವಿ ಹತ್ರ ಇರಲಿ. ಸ್ಲೋಲಿ ಗೋ ಡೌನ್. ಟ್ರೈ ಟು ರೀಚ್ ಫಾರ್ವರ್ಡ್. ಮುಂದೆ ಯಾರೋ ಇದ್ದಾರೆ ಅಂದ್ರೆ ಟಚ್ ಮಾಡಿ ಟ್ರೈ ಮಾಡಿ. ಅವು ನಿಮ್ಗೆ ಕರೆಕ್ಟಾಗಿ ಇಲ್ಲಿ ಫೀಲ್ ಆಗುತ್ತೆ ನಿಮ್ಮ ಸ್ಟ್ರೆಚಸ್. ಹಂಗೆ ಟ್ರೈ ಮಾಡಿ ಸ್ಲೋ ಆಗಿ ಗೋ ಡೌನ್, ಬ್ರೀತ್ ಇನ್, ಸ್ಲೋಲಿ ಗೋ ಡೌನ್ ಅಂಡ್ ಬ್ರೀತ್ ಔಟ್. ಕೈ ಕಿವಿ ಹತ್ರ ಇರಬೇಕು ಕಂಪಲ್ಸರಿ ಓಕೆನಾ. ವೆರಿ ಗುಡ್. ರೀಚ್ ಫಾರ್ವರ್ಡ್. 9, 8, 10 ಸೆಕೆಂಡ್ಸ್ ಹತ್ರ ಹೋಲ್ಡ್ ಮಾಡಿ. 5, 4, 3, 2, 1. ಅಗೇನ್ ಕಮ್ ಬ್ಯಾಕ್. ಬ್ರೀತ್ ಇನ್ ಸ್ಲೋಲಿ. ಇದೆಲ್ಲ ಸ್ಲೋ ಮಾಡಬೇಕು. ಬ್ರೀತ್ ಇನ್, ಗೋ ಡೌನ್, ಬ್ರೀತ್ ಔಟ್, ಲೀನ್ ಫಾರ್ವರ್ಡ್. ವೆರಿ ಗುಡ್. ಎಷ್ಟೆಷ್ಟು ಮುಂದೆ ಎತ್ಕೊಂಡ್ಬರ್ತಾರೆ ರೀಚ್ ಮಾಡ್ತೀರೋ ಅಷ್ಟಷ್ಟು ನಿಮಗೆ ಅಲ್ಲಿ ರಿಲೀಸ್ ಆಗೋದು ನಿಮ್ಗೆ ಗೊತ್ತಾಗುತ್ತೆ. ವೆರಿ ಗುಡ್. ಸೂಪರ್. ಒನ್ ಮೋರ್ ಟೈಮ್. ಬ್ರೀತ್ ಇನ್, ಸ್ಲೋಲಿ ಗೋ ಡೌನ್ ಅಂಡ್ ಬ್ರೀತ್ ಔಟ್. ಸೂಪರ್. ಕೈ ಕಿವಿ ಹತ್ರ ಇರಬೇಕು. ಬಾಡಿ ಸ್ಲೋ ಆಗಿ ಲೈಟಾಗಿ ಮುಂದೆ ಬೆಂಡ್ ಆಗಿರಬೇಕು. ರೀಚ್ ಫಾರ್ವರ್ಡ್ ಆಗಬೇಕು. ವೆರಿ ಗುಡ್. ರಿಲ್ಯಾಕ್ಸ್. ಸೊ ಇವಾಗ ಲೋಯರ್ ಬ್ಯಾಕ್ ಸ್ಟ್ರೆಚ್ ಮುಗಿದು. ದೆನ್ ಬಂದ್ಬಿಟ್ಟು ನಮ್ಗೆ ಬೈಸೆಪ್ ಸ್ಟ್ರೆಚ್, ಬೈಸೆಪ್ ಟ್ರೈಸೆಪ್ ಸ್ಟ್ರೆಚ್ ನೋಡಿ. ಈ ಎಡ್ಜ್ ಆಫ್ ದಿ ಫಿಂಗರ್ಸ್ ಹೋಲ್ಡ್ ಮಾಡ್ಕೊಂಡ್ಬಿಟ್ಟು ಪುಷ್ ಮಾಡಿ. ನಿಮ್ಮ ಕಡೆ ಟುವರ್ಡ್ಸ್ ಯುವರ್ ಸೆಲ್ಫ್ ಪುಷ್ ಮಾಡ್ಕೊಳ್ರಿ. ಆ ಥರ ಒಂದು 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಅದಾದಮೇಲೆ ಅದನ್ನೇ ರಿವರ್ಸ್ ಆಗಿ. ವೆರಿ ಗುಡ್. ಈ ಥರ ಮೇಲ್ಗಡೆ 10 ಸೆಕೆಂಡ್ಸ್. ಮತ್ತೆ ಇದು
ಅದೇ ಥರ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಂಪ್ಲೀಟ್ ಆದಮೇಲೆ 10 ಸೆಕೆಂಡ್ಸ್ ಕಾಫ್ ಸ್ಟಿಚ್. ಯಾವುದನ್ನ ಈ ಥರ ನಿಮ್ಮ ಮನೆ ಹತ್ರ ಯಾವ್ದಾರ ಒಂದು ವಾಲು ಇಲ್ಲ ಅಲ್ಲೇನಾದ್ರೂ ಒಂದು ಸ್ಟೆಪ್ಸ್ ಏನಾದರೂ ಇದ್ದರೆ ಆ ಸ್ಟೆಪ್ಸಲ್ಲಿ ಕಾಲಿ ಮುಂದೆ ಇಟ್ಕೊಂಡ್ಬಿಟ್ಟು ಲೀನ್ ಫಾರ್ವರ್ಡ್, ಜಸ್ಟ್ ಲೀನ್ ಫಾರ್ವರ್ಡ್, ನೀ ಸ್ಟ್ರೈಟಾಗಿ ಇಟ್ಕೊಂಡ್ಬಿಟ್ಟು ಲೀನ್ ಫಾರ್ವರ್ಡ್. ಅದೇ ಥರನೇ ಇನ್ನೊಂದು ಕಾಲನ್ನು ಕಾಫ್ ಸ್ಟ್ರೆಚ್. ಸೊ ಇವತ್ತೆಲ್ಲ ಸ್ಟ್ರೆಚಿಂಗ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ. ಹೋಪ್ ಯು ಎಂಜಾಯ್ ದಿ ವರ್ಕೌಟ್ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ವರ್ಕೌಟ್ಸ್ ಕೊರೀಸ್ ಏನಿದೆ ಅಂತ ಕಮೆಂಟಲ್ಲಿ ಬರೀರಿ. ಸೊ ದಟ್ ಐ ವಿಲ್ ಗಿವ್ ದ ಬೆಸ್ಟ್ ವರ್ಕೌಟ್ಸ್ ಫಾರ್ ಯು. ಥ್ಯಾಂಕ್ಸ್ ಫಾರ್ ಯುವರ್ ಲವ್ ಅಂಡ್ ಸಪೋರ್ಟ್. ಲೆಟ್ಸ್ ಸಿ ಟುಮಾರೋ ಆನ್ ಡೇ 8.